ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಆಹಾರ ವಿಹಾರಗಳಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತಾಯಿದೆ. ಆ ಕಾಯಿಲೆಗಳಿಗೆ ಮದ್ದುಗಳೇ ಇಲ್ಲ. ಅತಿ ಹೆಚ್ಚು ಟ್ಯಾಬ್ಲೆಟ್ ಸೇವನೆ ಮಾಡೋದ್ರಿಂದ ಹೃದಯಕ್ಕೆ ಎಫೆಕ್ಟ್, ಕಿಡ್ನಿಗೆ ಎಫೆಕ್ಟ್, ಎಲ್ಲ ಅವಯವಗಳು ಡ್ಯಾಮೇಜ್ ಆಗ್ತವೆ. ಸ್ನೇಹಿತರೆ, ನಮಗೆ ವಿಷ ಅಂತ ಗೊತ್ತಿದ್ದು ಸಹ ಸೇವನೆ ಮಾಡ್ತಾಯಿದ್ವಿ. ಇದು ಸೇವನೆ ಮಾಡೋದ್ರಿಂದ ತೊಂದರೆ ಅಂತ ಗೊತ್ತಿದ್ದು ನಾವು ಸೇವನೆ ಮಾಡ್ತಾಯಿದ್ದೀವಿ. ಕಾರಣ ನಮ್ಮ ಬಾಯಿಯ ಚಪಲ, ನಾಲಿಗೆ ಚಪಲ. ನಾವಿದನ್ನು ಸ್ವಲ್ಪ ತಡ್ಕೊಂಡ್ರೆ ನಮ್ಗೆ ಯಾವುದೇ ರೀತಿಯ ಕಾಯಿಲೆ ಕಸಾರಗಳು ಬರುವುದಿಲ್ಲ. ಈಗ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಲ್ಲಿ ತೋರಿಸ್ತಾ ಇದ್ದಾರೆ, ಅಲ್ಲಿ ಹೃದಯಘಾತ, ಇಲ್ಲಿ ಹೃದಯಘಾತ, ಅಲ್ಲಿ ಹೃದಯಘಾತ. ಕಾರಣ ನಾವು ಸೇವನೆ ಮಾಡುವಂಥ ಆಹಾರ, ಜಂಕ್ ಫುಡ್, ಅತಿ ಹೆಚ್ಚು ಬೇಕ್ರಿ ಫುಡ್, ಅತಿ ಹೆಚ್ಚು ಆಲ್ಕೋಹಾಲ್ ಸೇವನೆ, ಅತಿ ಹೆಚ್ಚು ಟೀ ಕಾಫಿ ಸೇವನೆ ಇತ್ಯಾದಿಗಳಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಬರ್ತಾಯಿದೆ. ನೀರು, ಮುಖ್ಯವಾಗಿ ನೀರು. ಎಷ್ಟೋ ಎಪಿಸೋಡ್ ಕೊಟ್ಟಿದ್ದೀವಿ. ನೀರನ್ನು ವಿದ್ಯುತ್ ಶಕ್ತಿಯಿಂದ ಶುದ್ಧೀಕರಣ ಮಾಡಿರತಕ್ಕಂಥ ನೀರು ಸೇವನೆ ಮಾಡಬಾರ್ದು. ಅದರಲ್ಲೂ ಈ ಆ್ಯಂಟಿಬಯೋಟಿಕ್ ಜಾಸ್ತಿ ಕೊಟ್ಟಿರ್ತಕ್ಕಂತಹ ಆಹಾರ ಸೇವನೆ ಮಾಡಬಾರ್ದು. ಈ ಅನೇಕ ಹೋಟೆಲ್ಗಳಲ್ಲಿ ಈ ಅಜಿನೋಮೋಟೊ ಅಂತ ಹಾಕ್ತಾರೆ, ಟೇಸ್ಟಿಂಗ್ ಪೌಡ್ರ್. ಅವರಿಗೆ ಅದು ಹಾಕಿದ್ರೆ ಟೇಸ್ಟ್ ಬರ್ತದೆ, ತಿನ್ನೋರಿಗೆ ಇನ್ನೂ ಜಾಸ್ತಿ ಅಂತ ತಿಂತಾರೆ. ಆಗೇನಾಗುತ್ತೆ, ಅದರಿಂದ ನಾನಾ ರೀತಿಯ ಕಷ್ಟಗಳು ಬರ್ತವೆ. ಸ್ನೇಹಿತರೆ, ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ. ನಮ್ಮ ಪ್ರಾಣವೇ ಗಾಳಿಯಲ್ಲಿ ತೂರಿಬಿಟ್ರೆ ಏನು ನಾವು ಉದ್ಧಾರ ಮಾಡೋದು, ಏನು ನಾವು ಕೆಲಸ ಮಾಡೋದು, ಎಂಥದಿಲ್ಲ ಸ್ನೇಹಿತರೆ. ಆದ್ದರಿಂದ ನಮ್ಮ ಜೀವನ ಶೈಲಿಯಲ್ಲಿ ಈ ನೀರು, ಶುದ್ಧೀಕರಣ ಮಾಡಲ್ಪಟ್ಟಂಥ ನೀರನ್ನು ಅವಾಯ್ಡ್ ಮಾಡಿ. ಮುಖ್ಯವಾಗಿ ನಮ್ಮ ಅನೇಕ ರೀತಿಯ ಕಾಯಿಲೆಗಳು ಬರಲಿಕ್ಕೆ ಕಾರಣ ಎಣ್ಣೆಗಳು. ಈ ಎಣ್ಣೆ ನೋಡಿ, ಈ ವೈಟ್ ಆಯಿಲ್ ಅಂತ ಸಿಗ್ತದೆ. ಆ ವೈಟ್ ಆಯಿಲ್ಗೆ 1 ಲೀಟರ್ಗೆ 1 ಲೀಟರ್ 100 ಗ್ರಾಮ್ 100 ml 1 ಲೀಟ್ರ್ ಎಣ್ಣೆಗೆ ಹಾಕ್ಬಿಟ್ರೆ ಆ ವಾಸನೆ ಬರ್ತದೆ. ಉದಾಹರಣೆಗೆ ಕಡಲೆಕಾಯಿ ಎಣ್ಣೆ 1 ಲೀಟ್ರ್ ಇದೆ ವೈಟ್ ಆಯಿಲ್ಗೆ 100 ml ಇದು ಒರಿಜಿನಲ್ ಕಡಲೆಕಾಯಿನ ಹಾಕ್ಬಿಟ್ರೆ ಆ ವಾಸನೆ ಬರ್ತದೆ, ಕೊಬ್ಬರಿ ಎಣ್ಣೆ ಆ ವಾಸನೆ ಬರ್ತದೆ, ಎಳ್ಳೆಣ್ಣೆ ಆ ವಾಸನೆ ಬರ್ತದೆ. ಈ ಎಣ್ಣೆಗಳಿಂದ ನಮಗೆ ಹೃದಯಘಾತಗಳು, ಅನೇಕ ರೀತಿಯ ಕಾಯಿಲೆಗಳು ಬರ್ತಾಯಿದೆ. ಸ್ನೇಹಿತರೆ, ದಯವಿಟ್ಟು ಈ ಯೂಟ್ಯೂಬಲ್ಲಿ ಬರುವಂಥದ್ದೆಲ್ಲ ಕೆಲವೆಲ್ಲ ಸುಳ್ಳು. ಯಾರೋ ಡಾಕ್ಟರ್ಸು, ತಜ್ಞರು, ವಿಜ್ಞಾನಿಗಳಿದ್ದಾರೆ, ಅಂಥವ್ರನ್ನ ನಾವು ನೋಡಬೇಕು. ಅವ್ರಿಗೆ ಅದನ್ನು ನಾವು ಪ್ರೋತ್ಸಾಹಿಸಬೇಕು. ಇನ್ನೆಲ್ಲನೂ ಫೇಕ್ ನ್ಯೂಸ್ ಇದಾಗ್ತದೆ. ಆದರೆ ಈ ನಾವು ತಜ್ಞರಿಂದ ನಾವು ತಿಳ್ಕೊಂಡು ನಾವು ಪ್ರಯೋಗ ಮಾಡಿ ಇವೆಲ್ಲ ಕೊಟ್ಟರೆ ಅಟ್ಲೀಸ್ಟ್ ನಮಗೆ ಪ್ರೋತ್ಸಾಹ ಕೊಡೋಕ್ಕಾಗಲ್ಲ. ಸ್ನೇಹಿತರೆ, ಲೈಕ್ ಮಾಡಿ, ಲೈಕ್ ಮಾಡೋಕ್ಕಾಗಲ್ಲ, ಅದೂ ಇಲ್ಲ ಸ್ನೇಹಿತರೆ. ಯಾಕಂದರೆ ನೀವು ತಿಳ್ಕೊಳ್ಳಿ. ಆದ್ದರಿಂದ ಈ ಒಂದು ನಮ್ಮ ಜೀವನ ಶೈಲಿ, ಆಹಾರವನ್ನು ಸ್ವಲ್ಪ ತಡೀರಿ, ಸ್ವಲ್ಪ ಬಿಗಿ ಹಿಡೀರಿ, ಸ್ವಲ್ಪ ಅದನ್ನು ಇದು ಮಾಡಿರಿ. ಅತಿ ಲೋ ಕಾಸ್ಟ್ ಎಣ್ಣೆ ಅಂತ ಸೇವನೆ ಮಾಡಿ ಬಜಾರಲ್ಲಿ ಸಿಕ್ಕುವಂಥ ಅನೇಕ ರೀತಿ ತಿಂಡಿಯನ್ನು ತಿಂದು
ಅಲ್ಲಿ ಕರೆದ ಆಹಾರವನ್ನು ಸೇವನೆ ಮಾಡಿ ನಾವು ಕಾಯಿಲೆಗಳು ತರಿಸ್ಕೊಳ್ಳೋದು ಅಷ್ಟು ಸಮಂಜಸವಲ್ಲ, ಭಾಳ ಕಷ್ಟ ಇದೆ. ನೀವು ಚೆನ್ನಾಗಿರಬೇಕು, ಯಾವುದು ಹೃದಯಘಾತ ಆಗಬಾರ್ದು, ಯಾವುದು ತೊಂದರೆ ಆಗಬಾರ್ದಂದರೆ ನೀವು ಗಾಣದೆಣ್ಣೆಯನ್ನು ಉಪಯೋಗಿಸಿ, ಯಾವ ಕಾಯಿಲೆಗಳು ಬರಲ್ಲ. ಯಾವಾಗ ಏನು ಮಾಡ್ತಾಯಿದ್ದೀವಿ, ರೀಫೈಂಡ್ ಆಯಿಲು ಅಂದ್ಬಿಟ್ಟು ಮತ್ತು ಅದರಲ್ಲಿ ವೈಟ್ ಆಯಿಲ್ ಮಿಕ್ಸ್ ಮಾಡಿ ಅದನ್ನು ಸೇವನೆ ಮಾಡೋದ್ರಿಂದ ಎಲ್ಲಿ ನೋಡೋ ಹೃದಯಘಾತಗಳೇ, ಎಲ್ಲಿ ನೋಡೋ ಕಿಡ್ನಿ ಫೈಲರೇ, ಎಲ್ಲಿ ನೋಡು ಲಿವರ್ ಫೈಲರೇ, ಎಲ್ಲಿ ನೋಡಿ ಎಲ್ಲ ಫೈಲರೇ. ಟ್ಯಾಬ್ಲೆಟ್ ನುಂಗಿ ಆ ಒಂದು ಅಡಿಕ್ಟಾಗಿ ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಜಂಕ್ ಫುಡ್ಸ್, ಈ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡದಿದ್ದರೆ ಕಟ್ಟಿಟ್ಟು ಬುತ್ತಿ ಎಲ್ಲ ಕಾಯಿಲೆಗಳು ಕಟ್ಟಿಟ್ಟು ಬುತ್ತಿ. ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ. ನಮ್ಮ ಹಿರಿಯರು ಬೆಳಗ್ಗೆ 10 ಗಂಟೆಗೆ ಸೇವನೆ ಮಾಡಿ ಮಧ್ಯಾಹ್ನ ಏನಾದರೂ ಸ್ವಲ್ಪ ತಂಗಳನ್ನು ತಿಂತಾಯಿದ್ರು, ರಾತ್ರಿಗೆ 6-7 ಗಂಟೆಗೆ ತಿಂದು ಮಲ್ಕೊತಾಯಿದ್ರು. ನೂರಾರು ವರ್ಷ, 120-150 ವರ್ಷ ಬದುಕಿದ್ದಾರೆ. ಆದರೆ ನಾವುಗಳು ಎಲ್ಲ ರೀತಿಯ ಒಳ್ಳೆ ಕ್ಲಾಸ್ 1 ಫುಡ್ ತಿಂದು 20-30 ವರ್ಷಕ್ಕೆ ಸಾಯ್ತಾಯಿದ್ದೀವಿ ನಾವು. ಇಂತಹ ಸಾವು ಬೇಕಾ ನಮಗೆ? ಆದ್ದರಿಂದ ಕೆಲವೊಂದು ಫುಡ್ಗಳನ್ನು ಅವಾಯ್ಡ್ ಮಾಡಿ, ಸೀಸ್ನಲ್ ಫುಡ್ ಎತ್ಕೊಳ್ಳಿ, ಸೀಸ್ನಲ್ ಹಣ್ಣು ಸೇವನೆ ಮಾಡಿ. ಆಯಾ ಸೀಸ್ನಲ್ ಬರುವಂಥದ್ದು, ಅನ್ಸೀಸನ್ ಸೇವನೆ ಮಾಡಬಾರ್ದು. ನುಗ್ಗೆಕಾಯಿ ಅಂತಾರೆ, ನುಗ್ಗೆಕಾಯಿ ಯಾವ ತಿನ್ನಬೇಕು, ಏಪ್ರಿಲ್ ಮೇ ಜೂನ್ ಜುಲೈ ನುಗ್ಗೆಕಾಯಿ ತಿನ್ನಬೇಕು, ಮತ್ತು ತಿನ್ನಬಾರ್ದು. ಇವೆಲ್ಲ ಕೆಲವು ಫ್ರೂಟ್ಸ್ ಸೀಸನಲ್ಲಿ ಬರೋದನ್ನ ಸೇವನೆ ಮಾಡಿ, ನಿಮಗೇನು ತೊಂದರೆ ಇಲ್ಲ. ಅನ್ಸೀಸನ್ ಏನು ಮುಟ್ಟಬಾರ್ದು ಸ್ನೇಹಿತರೆ. ಇದರಿಂದ ನಮ್ಮ ಒಂದು ಜೀವನ ಶೈಲಿಯನ್ನು ಸಕ್ರಮವಾಗಿರಬೇಕಂದ್ರೆ ಇವೆಲ್ಲ ನ್ಯೂನತೆಗಳನ್ನು ಕಡಿಮೆ ಮಾಡಿ. ಯಾಕಂದರೆ ಈ ಒಂದು ನಾವು ಸೇವನೆ ಮಾಡೋ ಆಹಾರದಿಂದ ಅಂದರೆ ಎಣ್ಣೆಗಳಿಂದ ಭಾರಿ ತೊಂದರೆ ಇದೆ. ನೀವೇ ಸ್ವತಃ ಹೋಗಿ ಸ್ವಲ್ಪ ಹಣ ಜಾಸ್ತಿ ಆದರೆ ಪರವಾಗಿಲ್ಲ, ಗಾಣದೆಣ್ಣೆಯನ್ನೇ ಉಪಯೋಗಿಸಿ, ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಗಾಣದಲ್ಲೇ ಹೋಗಿ ಪರ್ಚೇಸ್ ಮಾಡಿ. ನೀವು ಕಣ್ಣು ಮುಂದೆ ಅದು ತೆಗೆಯುವಂಥ ಎಣ್ಣೆಯನ್ನು ಪರ್ಚೇಸ್ ಮಾಡಿ ಸೇವನೆ ಮಾಡಿ, ಯಾವ ಕಾಯಿಲೆಗಳು ಬರಲ್ಲ. ಇದೇ ನಾವು ಅದು ಅಳವಡಿಸಿಲ್ಲ ಅಂದರೆ ಏನಾಗುತ್ತೆ, ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ, ಅನೇಕ ರೀತಿಯ ನಾವು ಆ ಅನುಭವಿಸ್ಬೇಕಾಗುತ್ತೆ. ನಾವು ಅದನ್ನು ಬೇಡ. ಚೆನ್ನಾಗಿದೆ, 100 ವರ್ಷ ಚೆನ್ನಾಗಿ ಬಾಳಿ. ದಯವಿಟ್ಟು ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಹೋಗಲಿ, ಎಲ್ಲರೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಿದ್ರೆ ಅಷ್ಟು ತಿಳ್ಕೊಳ್ಳಿ ಅವರು ಯಾಕೆ ನಮಗೆ ತೊಂದರೆ ಬರ್ತಾಯಿದೆ, ಯಾವುದರಿಂದ ಅಂತ ತಿಳ್ಕೊಳ್ಳಿ. ನಮಗೆ ತೊಂದರೆ ಬರ್ತಾ ಕಾರಣ ಈ ಎಲೆಕ್ಟ್ರಿಕಲ್ ಮುಖಾಂತರ ಶುದ್ಧಿ ಮಾಡಿರ್ತಕ್ಕಂತಹ ನೀರು ಮತ್ತು ಈ ವೈಟ್ ಎಣ್ಣೆ, ಇದು ಚೆನ್ನಾಗಿರೋದು ಶುದ್ಧವಾದ ಎಣ್ಣೆ, ಈ ವೈಟ್ ಆಯಿಲಿಂದ. ಅದನ್ನು ಅವಾಯ್ಡ್ ಮಾಡಿದ್ರೆ ಯಾವ ಕಾಯಿಲೆಗಳು ಬರಲ್ಲ ಸ್ನೇಹಿತರೆ. ಯಾವಾಗ ಅದನ್ನು ಅವಾಯ್ಡ್ ಮಾಡದೆ ಬಾಯಿ ರುಚಿಗೆ ಸೇವನೆ ಮಾಡ್ತಾ ಬಂದರೆ ನಾವು ಅರ್ಧ ಆಯುಸ್ಸಲ್ಲೇ ಸಾಯಬೇಕಾಗುತ್ತೆ. ಸಾವು ಯಾರಿಗೂ ಬೇಡ. ಈ ಒಂದು ದೇಹವನ್ನು, ಈ ಒಂದು ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಪ್ರಕೃತಿ 100 ವರ್ಷ ಬಾಳೋಕ್ಕೆ ಒಂದು ಅವಕಾಶ ಇದೆ, ನಾವು ಬಾಳ್ಬೋದು. ಇಲ್ಲ ಅವ್ರು ಯಾರು ಹೇಳಿದ್ರು, ಎಲ್ಲರೂ ಬೈಕೊಂತಾರೆ ಕೆಲವರು, ಅವ್ರದ್ದೇನು ಯೂಟ್ಯೂಬಲ್ಲಿ ಸಿಕ್ತೀವಿ, ನಾವಂಥದ್ದಿಲ್ಲ. ನಾವು ಸಮಾಜ ಸೇವೆ ಮಾಡ್ತಾಯಿದ್ದೀವಿ, ನಾವು ಹಣಕ್ಕೋಸ್ಕರ ಏನಕ್ಕೋಸ್ಕರ ಮಾಡ್ತಾಯಿಲ್ಲ. ದಯವಿಟ್ಟು ಮತ್ತೊಂದು ಸತಿ ಕೇಳ್ಕೊಳ್ಳುತ್ತೇವೆ, ಇದು ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರೂ ನೋಡಲಿ. ಅದು ಏನು ತಪ್ಪು ಮಾಡ್ತಾ ಅಂತ ಗೊತ್ತಿರಲಿ ಅವ್ರಿಗೆ. ಯಾಕಂದರೆ ಶುದ್ಧವಾದ ಕಡಲೆಕಾಯಿ ಎಣ್ಣೆ ಬಂದು 300 ಚಿಲ್ಲರೆ ಇರ್ತದೆ. ಅದೇ ರೀಫೈಂಡ್ ಆಯಿಲು ಕಡಲೆಕಾಯಿ ಎಣ್ಣೆ ಅಂದ್ಬಿಟ್ಟು ಅಂಗಡಿಯಲ್ಲಿ ಖಾಲಿ 180-170 ಕೊಡ್ತಾರೆ. ಯಾವ ಥರ ಕೊಡೋಕ್ಕಾಗುತ್ತೆ? ಕಡಲೆ ಬೀಜ ರೇಟ್ ಎಷ್ಟು? 100, 120, 130, 150 ತನಕ ಇದೆ 1 kg. 3-4 kg ಹಾಕ್ಬಿಟ್ರೆ 1 ಲೀಟ್ರ್ ಬರ್ತದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾವೆಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಅಂತ. ಆ ತಪ್ಪುಗಳನ್ನು ಸರಿಪಡಿಸ್ಕೋಬೇಕು. ಇದು ದಯವಿಟ್ಟು ಎಲ್ಲೆಲ್ಲಿ ಈ ಘಾತಗಳು ಹೃದಯಾಘಾತ ಆಗ್ತಾಯಿದೆಯೋ ಅಲ್ಲಿ ತನಕ ಹೋಗಲಿ. ದಯವಿಟ್ಟು ಇದನ್ನು ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮುಂದುವರಿಸಿ. ನಮಸ್ಕಾರ ಸ್ನೇಹಿತರೆ, ಇದೆಲ್ರಿಗೂ ಹೋಗಲಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಹೋಗಲಿ. ನಮಸ್ಕಾರ ಸ್ನೇಹಿತರೆ.